Hello everyone, welcome to our next vlog. ಇವತ್ತು ನಮ್ಮ ಮನೆಯವ್ರ ಬರ್ತ್ಡೇ. ಸೊ ಅದಕ್ಕೆ ಮನೇಲಿ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಅಪ್ಪ ಮಗನ ಎಣ್ಣೆ ಸ್ನಾನ ಮುಗಿಸಿ ನಾವೆಲ್ಲಿ ಬಂದಿದೀವಿ ಅಂದ್ರೆ ಭದ್ರಾವತಿ ಹತ್ರ ಇರೋ ಜೇಡಿ ಕಟ್ಟೆ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದೀವಿ. ನಮ್ಮ ಮನೆಯವ್ರ ಅಭಿಷೇಕ ಇಟ್ಕೊಂಡಿದ್ರು. ಬಟ್ ಇನ್ನ ಅಭಿಷೇಕಕ್ಕೆ ಟೈಮ್ ಇದೆ ಅಂತ ಅಂದ್ಬಿಟ್ಟು ಅಪ್ಪ ಮಗ ಇಬ್ಬರು ಕಾರ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಹತ್ರದಲ್ಲಿ ಚಾನಲ್ ಇತ್ತ, ಚಂದ ನೀರ್ ಹೋಗ್ತಾ ಇದ್ಯಾ, ಅದಕ್ಕೆ ಕಾರ್ ಗಲೀಜಾಗಿತ್ತು, ಅದ್ ಮಾಡೋಷ್ಟೊತ್ತಿಗೆ ವಾಶ್ ಮಾಡ್ಕೊಳ್ಳೋಣ ಅನ್ಕೊಂಡು ಇದ್ ಮಾಡ್ತಿದ್ದಾರೆ. ಬರ್ತ್ಡೇ ಬಾಯ್, ಇವರೇ ನಮ್ ಬರ್ತ್ಡೇ ಬಾಯ್. ಇವರು ಬರ್ತ್ಡೇ ಬಾಯ್ ನ ಬಾಯ್. ಹಲೋ, ಎಕ್ಸ್ಕ್ಯೂಸ್ ಮೀ ಸ್ಯಾಮ್, ಶೋ ಮಿ ನ್ಯೂ ಡ್ರೆಸ್. ಬೈಸ್ಕೊಂಡ ಅವ್ರ ಅಪ್ಪ ಬಾಯ್ ಮುಚ್ಕೊಂಡು ನನ್ನ ನೋಡಿದ್ರೆ ಏನಾಗ್ತಿತ್ತು ನಿಂಗೆ? ಹಂಗೆ ಅವನು ಹುಚ್ಚ. ಅಪ್ಪ ಮಕ್ಳು ಇದ್ದೀವಿ ಬಿಸಿ ಅವ್ರಿಬ್ರು. ಚಾನಲ್ ನೋಡಿ, ಅಲ್ಲಿ ಯಾವ್ದೋ ದೇವಸ್ಥಾನ ಇದೆ, ಹಂಗದ ಯಾವ್ದೊಂದು ಗೊತ್ತಿಲ್ಲ. ದೇವಸ್ಥಾನ. What happened? What happened? Really? Oh, don't cry, don't cry. ಬಿಡು, ಅವನಿಗೆ ಗೊತ್ತಾಗಿಲ್ಲ ಮಗು. ಅವ್ನ್ ಬ್ಯಾಗ್ ಇದ್ರಲ್ಲಿ ಬೇರೆ, ಡ್ರೆಸ್ ಅಲ್ಲಿ ಬೇರೆ ಪಾಕೆಟ್ ಅಲ್ಲಿ ಇದು ಇಲ್ಲ, ಪಾಕೆಟ್ಸ್ ಇಲ್ಲ. ಲಾಕ್ ಮಾಡಿದ್ರೆ ಮನೆ ಹೋಗ್ಬೇಕಿತ್ತು. ನೀ ನನ್ ಮಗಂಗಿಂತ ಹೆಚ್ಚೇನಾ ನಿನ್ ಕಾರ್ ಬೀಗ? ಹಾ, ಇಂತ ಕಾರ್ ಹಂಗೆ ಉದ್ದ ನಿಲ್ಲಿಸ್ಬಿಡ್ತೀವಿ. ಏನ್ ಅನ್ಕೊಂಡಿದ್ಯೋ ನಮ್ಮನ್ನ ಅಲ್ವಾ? ಚಾನಲ್ ಹತ್ರ ಹೋಗಂಗಿಲ್ಲ, ಅಪ್ಪ ಬೈತದನ್ನ, ಸುಮ್ನೆ ಅವ್ನು ಕಚ್ಬಿಡ್ತಾನೆ. ಅಯ್ಯಪ್ಪ ದೇವ್ರೆ, ಕ್ಲೀನ್ ಮಾಡ್ತಾ ಇದಾರೆ. ಕ್ಲೀನ್ ಮಾಡ್ತಾ ಇರ್ಲಿ, ಕ್ಲೀನ್ ಮಾಡಿದ್ಮೇಲೆ ಮುಗಿದ್ರೆ ಏನಾದ್ರು ಇದ್ರೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು, ನಮ್ಮ ಮನೆಯವರು ಫಸ್ಟ್ ಪ್ರೀತಿ ಮಾಡೋದು ಕಾರ್ಗಳು. ನೆಕ್ಸ್ಟ್ ಪ್ರೀತಿ ಏನಾದ್ರು ಉಳ್ಕೊಂಡಿದ್ರೆ ನಾನು. ಫಸ್ಟ್ ಅವರಿಗೆ ಫಸ್ಟ್ ಪ್ರಯಾರಿಟಿ ಕಾರು, ಅಲ್ವೇನೋ? ನಗೋ ನೋಡಿಲ್ಲಿ, ನೀನ್ ಫಸ್ಟ್ ಹೆಂಡತಿ ಕಾರ್ಗಳು ಅಂತ ಹೇಳ್ತಾ ಇದೀನಿ, ಸರಿನಾ ತಪ್ಪ? ಹೌದು, ಅವನಿಗೆ ಕಾರ್ ಅಂದ್ರೆ ಹುಚ್ಚು. ಅವನಿಗೆ ಮುಂಚಿಂದನು ಅದೇ ಹುಚ್ಚು. ಸಮ್ಮಗು ಬಂದ್ಬಿಟ್ಟಿದೆ ಜೀನ್ಸ್ ಇಂದ. ಸಮ್ಮ ಯಾವ ಕಾರ್ ನೋಡಿದ್ರು ಇದ್ದೇ ಕಾರು ಅಂತ ಐಡೆಂಟಿಫೈ ಮಾಡ್ಕೊಂಡು ಹೆಸರು ಹೇಳ್ತಾನೆ. ಬಟ್ಟೆ ತಗೊಳ ಅಟ್ಲೀಸ್ಟ್. ನೀರ್ ಸಿಕ್ಬಿಟ್ರೆ ಚೆನ್ನಾಗಿ ವಾಶ್ ಮಾಡಿ ಬಿಸಾಕ್ತಾನೆ. ಅದ್ ಎಷ್ಟೊತ್ತಾದ್ರೂ ಇರ್ಲಿ, ಬಾಳ್ಗೆ ಕಳಿಸ್ಬೇಕಾದ್ರೆ ಅದ್ ಮಧ್ಯರಾತ್ರಿ ಬೆಳಗ್ಗಿನ ಜಾವ ಅವನೇನು ತಲೆ ಕೆಡ್ಸ್ಕೊಳಲ್ಲ. ನಾರ್ಮಲ್ ಆಗಿ ಮಾತ್ರ 10 ಗಂಟೆಗೆ ಎಳ್ಸೋಕು ಹಿಂಸೆ ಕೊಡ್ಬೇಕು. ಉಳಿದಿದ್ದ ದಿನ ಅದ್ ಎಷ್ಟೊತ್ತಿಗೆ ಬಾಡಿಗೆ ಕಳಿಸ್ಬೇಕು ಅಂದ್ರು ಕಾರ ತೊಳ್ದು ನೀಟ್ ಮಾಡಿ ಕಳಿಸ್ತಾನೆ. ಅವನಿಗೆ ಇನ್ನೂವರೆಗೂ ವೆಹಿಕಲ್ ಕ್ಲೀನ್ಲಿನೆಸ್ ಅಲ್ಲಿ, ಅವ್ನ್ ಡ್ರೈವಿಂಗ್ ಅಲ್ಲಿ ಕಂಪ್ಲೇಂಟ್ ಮಾಡಿರೋರ ಇಲ್ಲ, ಒಬ್ರು ಕಸ್ಟಮರ್ ಇಲ್ಲ. 5 ವರ್ಷ ಆಯ್ತಲ್ಲ ನಾವು ಕಾರ್ ಡ್ರೈವಿಂಗ್ ಸ್ಟಾರ್ಟ್ ಮಾಡಿ. ಹಾ 2020 ಡಿಸೆಂಬರ್. ಕಾರ್ದು 5 ವರ್ಷ ಆಯ್ತು. 5 ವರ್ಷ ಸರ್ವಿಸ್ ಅಲ್ಲಿ ಅವನು ಡ್ರೈವಿಂಗ್. ಈಗ ಡ್ರೈವರ್ ಕಳಿಸ್ತಾ ಒಂದ್ ಸ್ವಲ್ಪ ಕಂಪ್ಲೇಂಟ್ ಹೇಳಿರ್ತಾರೆ ಬೇರೆ ಬೇರೆ, ಬಟ್ ಇವನು ಹೋದಾಗ ಮಾತ್ರ ಇನ್ನೂವರೆಗೂ ಒಬ್ರು ಕಂಪ್ಲೇಂಟ್ ಮಾಡಲ್ಲ. ಎಷ್ಟೋ ಸಲ ಇವನೇ ಬೇಕು ಅಂತ ಕರ್ಸ್ಕೊತಾರೆ. ಡ್ರೈವಿಂಗ್ ಅಲ್ಲೂ ಬೆಸ್ಟ್ ನಮ್ಮ ಮನೆಯವರು, ಬಿಹೇವಿಯರ್ ಅಲ್ಲೂ ಬೆಸ್ಟ್, ಎಲ್ಲದರಲ್ಲೂ ಬೆಸ್ಟ್. ಯಾಕೋ ಶಕ್ತಿದ್ಯಾ ಶೆಕೆ ಏನೋ ಅದಕ್ಕೆ. ಸರಿ ಒಂದ್ ತೊಳಿ, ಆಮೇಲೆ ತೋರಿಸ್ತೀನಿ. ಇವರು ಗಂಗಮ್ಮಜ್ಜಿ, ನಮ್ಮ ಭದ್ರಾವತಿ ಗಂಗಮ್ಮಜ್ಜಿ. ನಮ್ಮ ಮನೆಯವರಿಗೆ ಅಜ್ಜಿ, ನಮ್ಮ ಮನೆಯವ್ರ ತಾಯಿ ತಮ್ಮನ ಮುತ್ತಜ್ಜಿ. ತಮ್ಮ ಪಾಪು ಇದ್ದಾಗ ಎಲ್ಲ ಎಣ್ಣೆ ಸುತ್ತೆಲ್ಲ ಸ್ನಾನ ಮಾಡಿಸಿದ್ದಾರೆ ಗಂಗಮ್ಮಜ್ಜಿ. ಅವನು ಹೆಸರೇಳು. ನನ್ನ ಹೆಸರೇನು? ಗಗನ. ಅಮ್ಮನ ಮಗನ
ದೇವಸ್ಥಾನದೊಳಗಡೆ ಅಭಿಷೇಕ ಹೋಮ ಎಲ್ಲ ಮುಗಿದ್ಮೇಲೆ ಗಾಡಿ ಪೂಜೆಗಳು ಮಾಡ್ತಾರೆ. ದೇವಸ್ಥಾನ ಹತ್ರ ಎಷ್ಟು ಗಾಡಿಗಳು ನಿಂತಿದ್ದಾವೆ ಅವಕ್ಕೆಲ್ಲ ಈ ತರ ಪೂಜೆ ಮಾಡ್ತಾರೆ. ಅಲ್ಲಿ ನಮ್ಮ ದೇವಸ್ಥಾನದ ಹತ್ರ ಭದ್ರಾವತಿ ಜೇಡಿ ಕಟ್ಟೆ ಹತ್ರ ಇರೋ ಯಲ್ಲಮ್ಮ ತಾಯಿ ದೇವಸ್ಥಾನ ಹತ್ರ ನಮ್ಮ ಮನೆಯವ್ರು ಗಾಡಿ ಪೂಜೆ ಮಾಡಿಸಿದ್ರು. ಇದು ಒಳಗಡೆ ದೇವಸ್ಥಾನದ ಒಳಗಡೆ ಹೋಮ ಮಾಡಿರೋದು. ಅದಾದ್ಮೇಲೆ ದೇವಸ್ಥಾನ, ಇದು ದೇವ್ರು ಅಲಂಕಾರ ಮಾಡಿರೋದು, ಅಂದ್ರೆ ಅಭಿಷೇಕ ಮುಗ್ದು ದೇವ್ರಿಗೆ ಅಲಂಕಾರ ಮಾಡಿರೋ ಅಂಥದ್ದು. ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸಂಜೆ ಊಟಕ್ಕೆ ಹೊರಡೋಣ ಅಂತ ಎಲ್ಲ ರೆಡಿಯಾಗಿ ಊಟಕ್ಕೆ ಹೊರಟು ಬಿಗ್ ಬಾಸ್ ರೆಸ್ಟೋರೆಂಟಿಗೆ ಹೋಗೋಣ ಅಂತ. ಯೇಸ್ ನಮ್ಮ ಶಿವಮೊಗ್ಗ. ಎಷ್ಟು ಖುಷಿಯಿಂದ ಬಂದೋ ಬಿಗ್ ಬಾಸ್ಗೆ ಹೋಗೋಣ ಅಂತ. ಬಿಗ್ ಬಾಸ್ ಹೋಟೆಲ್ ರಿನೋವೇಷನ್ ಅಲ್ಲಿದೆ, ಹಂಗಾಗಿ ಪ್ಲಾನ್ ಚೇಂಜ್ ಮಾಡಿ ಇವಾಗ ಬೇರೆ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ವಿಚ್ ಈಸ್ ಎಲ್ಲಿದ್ದೀರಾ? ಏನಂತೆ? ವಿದ್ಯಾರ್ಥಿ ಭವನ್. ಸಮ ಸೂಪ್ ಚಲ್ದೇ ಇರೋ ತರ ಏನ್ ಮಾಡ್ಕೊಂಡಿದ್ಯಾ ತೋರ್ಸು. ನ್ಯಾಪ್ಕಿನ್ ಹಂಗೆ ಹಾಕೊಂಡಿದ್ಯಾ? ಎಲ್ಲಿ ನೋಡ್ದೆ ಅದನ್ನ? ಫೋನಲ್ಲಿ ನೋಡ್ದ್ಯಾ? ಜಾಣಿ. ಚಲ್ದಂಗ್ ಕುಡಿ, ಕೆಲಸ ಇಲ್ಲ ನಮ್ಗೆ. ನಿಮ್ಮ ಅಜ್ಜಿ ಉದುರಿಸೋರು. ಊಟ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ನಮ್ಮ ಮನೆಯವ್ರು ಎಷ್ಟು ಬೇಡ ಸುಸ್ತು ಕಣೆ ಅಂದ್ರು ಬಿಡ್ದಾನೆ ಅವ್ರಿಗೆ ಕಾಟ ಕೊಟ್ಟು ಒಂದ್ 2-3 ರೀಲ್ ಎಲ್ಲ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಮಲ್ಕೊಂಡು. ಈ ವಿಡಿಯೋಸ್ನೆಲ್ಲ ನೀವು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ನೋಡಿರ್ತೀರಿ. ಇದಿಷ್ಟ ಆಗಿತ್ತು ನಮ್ಮ ಮನೆಯವರ ಬರ್ತ್ಡೇಗೆ ಸಂಬಂಧಪಟ್ಟಂತ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್.